ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನದ ನನ್ನ ರೆಸಿಪಿ ಆಲೂ ಮತ್ತು ಗೋಬಿಯನ್ನು ಸೇರಿಸಿ ಕರಿಯನ್ನು ಮಾಡ್ತಾ ಇದ್ದೇನೆ. ಆಲೂ ಗ್ರೇವಿ ಅಂತ ನಾನು ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು. ದೋಸೆ, ಚಪಾತಿ, ಪೂರಿ ಇವೆಲ್ಲದರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹೆಚ್ಚಿರುವಂಥ 2 ಟೊಮೆಟೊ, ಒಂದು 8ರಿಂದ 10 ಗೋಡಂಬಿ, ಒಂದು 4 ಬೆಳ್ಳುಳ್ಳಿ ಎಸಳು, ಚಿಕ್ಕ ತುಂಡಾಗುವಷ್ಟು ಶುಂಠಿ, ಚೂರು ನೀರನ್ನು ಹಾಕಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ನಂತರ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು 4 ಚಮಚ ಎಣ್ಣೆಯನ್ನು ಹಾಕಿ, ಇಲ್ಲಿ ಗೋಬಿಯನ್ನು ನಾನು ಮುಂಚೆನೇ ಸಣ್ಣದಾಗಿ ಹೆಚ್ಚಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಎಣ್ಣೆಯೊಳಗಡೆ ಹಾಕಿ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಬೇಕು. ಮತ್ತೇನನ್ನು ಹಾಕೋದು ಬೇಡ, ಹಾಗೆ ಎಣ್ಣೆಯೊಳಗಡೆ ಹುರ್ಕೊಳ್ಬೇಕಾಗತ್ತೆ. ನೀವು ತುಪ್ಪವನ್ನು ಕೂಡ ಬಳಸ್ಬೋದು. ಎಣ್ಣೆಯೊಳಗಡೆ ಈ ಗೋಬಿ ಒಂದು 60 ಭಾಗದಷ್ಟು ಬೆಂದಿರುತ್ತೆ. ನಾವು ಹುರಿಯುವಾಗ ನೋಡಿ ಹೀಗೆ ಸ್ವಲ್ಪ ಬಣ್ಣ ಬದಲಾಗಬೇಕು. ಹುರಿದು ಇದನ್ನು ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಾನಿಲ್ಲಿ ಒಂದು 4 ಆಲೂಗಡ್ಡೆಯನ್ನು ಈ ರೀತಿ ಹೆಚ್ಚಿ ಹಾಕ್ತಾ ಇದ್ದೇನೆ. ಅದಕ್ಕೆ ಇದನ್ನು ಕೂಡ ಅದೇ ರೀತಿ ಗೋಬಿಯನ್ನು ಹುರಿದಿರೋ ಥರನೇ ಒಂದು 60 ಭಾಗದಷ್ಟು ಆಲೂಗಡ್ಡೆ ಎಣ್ಣೆಯೊಳಗಡೆ ಹುರಿದು ಬೆಂದಿರುತ್ತೆ. ಇದು ಈ ಹುರಿದಿರುವಂಥ ಆಲೂಗಡ್ಡೆಯನ್ನು ಕೂಡ ಗೋಬಿ ಜೊತೆಗೆ ಎತ್ತಿಟ್ಕೊಳ್ಳಿ. ಹಾಗೆ ಅದೇ ಪಾತ್ರೆಗೆ ಮತ್ತೆ ಪುನಃ ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚಕ್ಕೆ ಮತ್ತು ಲವಂಗ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, ಒಂದು 4 ಹಸಿಮೆಣಸು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯೊಳಗಡೆ ಬಾಡಿಸ್ಕೊಳ್ಳಿ. ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಚಮಚ ಅರಿಶಿಣ, 2 ಚಮಚ ಅಚ್ಚ ಖಾರದ ಪುಡಿ, ಖಾರವನ್ನು ನೋಡಿ ಹಾಕಿ, ಒಂದು ಅರ್ಧ ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಗರಂ ಮಸಾಲ, ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಹುರ್ಕೊಳ್ಳಿ. ಹಾಗೆ ಇಲ್ಲಿ ನಾವು ಮುಂಚೆನೇ ಟೊಮೆಟೊ ಪೇಸ್ಟನ್ನು ಮಾಡಿ ಇಟ್ಟಿದ್ದೀವಿ, ಅದನ್ನು ಕೂಡ ಅದರೊಟ್ಟಿಗೆ ಸೇರಿಸಿ, ಅಂದರೆ ಇಲ್ಲಿ ಎಲ್ಲವನ್ನು ಹಸಿಯಾಗಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. 1 ಚಮಚ ಉಪ್ಪನ್ನು ನೋಡಿ ಹಾಕಿ, ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಒಂದ್ಸರಿ ಎಲ್ಲವನ್ನು ಮಿಕ್ಸ್ ಮಾಡಿ, ಇಲ್ಲಿ ನಾವು ಮುಂಚೆ ಹುರಿದು ಇಟ್ಟಿರುವಂತಹ ಗೋಬಿ ಮತ್ತು ಆಲೂಗಡ್ಡೆಯನ್ನು ಕೂಡ ಈ ಮಸಾಲೆಯೊಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಹೀಗೆ ಇಲ್ಲಿ ಇವೆರಡು ಒಂದು 60 ಭಾಗದಷ್ಟು ಬೆಂದಿರೋದ್ರಿಂದ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಬೇಕು. ಅಂದರೆ ಆಲೂ ಮತ್ತು ಗೋಬಿ ಮಸಾಲೆಯನ್ನು ಸರಿಯಾಗಿ ಹೀರ್ಕೊಳ್ಬೇಕು. ಒಂದು 2 ಚಮಚ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು 5ರಿಂದ 7 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿದನ್ನು ನೋಡಿ ಚೆನ್ನಾಗಿ ಬೆಂದಿದೆ. ಇದು ಬೇಗನೆ ಬೆಂದ್ಬಿಡುತ್ತೆ. ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿಯನ್ನು ಉದುರಿಸಿದರೆ ರುಚಿಕರವಾದಂಥ ಆಲೂ ಗೋಬಿ ಕರಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಇದರ ಪರಿಮಳವಂತೂ ಇಡೀ ಮನೆ ತುಂಬ ಹರಡ್ಕೊಂಡಿದೆ. ದೋಸೆ, ಚಪಾತಿ, ಪುರಿ ಇವೆಲ್ಲದರೊಟ್ಟಿಗೂ ಭಾಳನೇ ರುಚಿ. ಮಕ್ಕಳಿಗೆ ಮಂದಿಗೆಲ್ಲ ಇಷ್ಟವಾಗುವಂಥದ್ದು ಇದು. ಒಂದು ರೀತಿ ಹೋಟೆಲ್ ಸ್ಟೈಲಲ್ಲಿ ಮಾಡಿರೋದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲೇ ಇದೆ. ನೋಡಿದ್ರೇ ನಿಮಗೆ ಗೊತ್ತಾಗತ್ತಲ್ಲ ಸ್ನೇಹಿತರೆ, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಒಟ್ಟಾರೆಯಾಗಿ 500ಕ್ಕಿಂತಲೂ ಹೆಚ್ಚು ಅಡುಗೆ ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ. ಧನ್ಯವಾದಗಳು.